ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಿದೆ ಆಲ್ಮೋಸ್ಟ್ 2-3 ಮಂತ್ಸ್ ಆಯಿತು. ಸೊ ನಾ ಮನೆಗೆ ಹೋಗಿದ್ದೆ, ಮನೇಲಿ ಮದುವೆ ಇತ್ತು, ಮದುವೆ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಲೇಟ್ ಆಯಿತು ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ಸೊ ಇವಾಗ ನಾನು ಹೊಸ ವರ್ಷದಿಂದ ಹೊಸದಾಗಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ ಕಡೆ ಔಟಿಂಗ್ ಹೊಟ್ಟಿದ್ದೀವಿ, ಸೊ ಅದರದ್ದೊಂದು ಮಿನಿ ವ್ಲಾಗ್ನ ನಾನು ನಿಮಗೆ ತೋರಿಸ್ತೀನಿ ಇವತ್ತು. ಸೊ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ನಾನು ಇವತ್ತು ಬಂದಿರೋ ಪ್ಲೇಸ್ ಬಂದು ಅಮ್ಕೋಯ್ ಅಂತ. ಇದು ಜುವಾಯಿಂದ ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ನಮಗೆ ಗೊತ್ತಿಲ್ಲ ಹೇಗಿದೆ ಪ್ಲೇಸ್ ಅಂತ. ನಾವು ರ್ಯಾಂಡಮಾಗಿ ಒಂದು ಗೂಗಲಲ್ಲಿ ಸರ್ಚ್ ಮಾಡಿ ಬಂದಿರೋ ಪ್ಲೇಸು. ಸೊ ನಾವೀಗ ಹೋಗ್ತಾ ಇದ್ದೀವಿ ಅಲ್ಲಿಗೆ. ನಾವು ಇಲ್ಲಿ ಎಲ್ಲ ವಿಚಾರಿಸಿದಾಗ ಇಲ್ಲಿ ಹೇಳಿದ್ರು ಇಲ್ಲಿಂದ 3000 ಸ್ಟೆಪ್ಸು ಇಳಿದುಬಿಟ್ಟು ಹೋಗಬೇಕು. ಅಲ್ಲಿ ಹೋದ್ಮೇಲೆ ನಮಗೆ ಪ್ಲೇಸ್ ಕಾಣಿಸುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಎಂಟ್ರಿ ಫೀಸ್ ಅಂತ ಪರ್ ಹೆಡ್ಗೆ 50 ರೂಪೀಸ್ ಅಂತ ಪೇ ಮಾಡಬೇಕು. ಮತ್ತು ಗೈಡ್ ಇರ್ತಾರೆ, ಸಪ್ರೇಟಾಗಿ ಗೈಡನ್ನ ತೊಗೋಬೇಕು. ಅವರಿಗೆ ಬಂದು ನಾವು 500 ರೂಪೀಸ್ನ ಪೇ ಮಾಡಬೇಕು. ಸೊ ನಾವಿವಾಗ ನಮ್ಮ ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಇದು ನಾನಿವತ್ತು ಹಾಕ್ಕೊಂಡಿರೋ ಔಟ್ಫಿಟ್. ನಾನು ಸುಮ್ಮನೆ ಒಂದು ರ್ಯಾಂಪ್ ವಾಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಾನು ಮತ್ತೆ ಮನೆಗೆ ಹೋಗಿ ವೆಯ್ಟ್ ಗೇನ್ ಆಗಿ ಬಂದಿದ್ದೀನಿ. ಸೊ ಮದುವೆಯಲ್ಲಿ ಚೆನ್ನಾಗೆಲ್ಲ ತಿಂದು ಇವಾಗ ಸ್ವಲ್ಪ ಮತ್ತೆ ವೆಯ್ಟ್ ಗೇನ್ ಆಗಿದ್ದೀನಿ. ಇನ್ನು ಸ್ವಲ್ಪ ದಿನ ಆದಮೇಲೆ ನನ್ನ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ನಾವು ಟ್ರಕ್ಕಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಾಪರಾಗಿ ಸ್ಟೆಪ್ಸ್ ಏನಿಲ್ಲ. ಸೊ ಈ ಥರ ಕಲ್ಲುಗಳಲ್ಲಿ ನಡ್ಕೊಂಡು ಹೋಗಬೇಕು. ಈ ಥರ ಎಲ್ಲ ಇದ್ದಾಗ ತುಂಬ ಕಷ್ಟ ಆಗುತ್ತೆ. ಶೂಸ್ ಎಲ್ಲ ಹಾಕ್ಕೊಂಡು ವಿಯರ್ ಮಾಡ್ಕೊಂಡು ಹೋಗಬೇಕು. ಇಲ್ಲ ಅಂತೇಳಿದ್ರೆ ಸ್ಲಿಪ್ಪಾಗಿ ಬೀಳ್ತೀವಿ. ಫುಲ್ಲು ಕಾಡಂದರೆ ಕಾಡು. ನಮಗಂತೂ ಫುಲ್ ಸುಸ್ತಾಗ್ತಿದೆ. ಎಷ್ಟು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಹೋಗ್ತಿದ್ದೀವಿ. ರೆಸ್ಟ್ ಮಾಡಿ ಹೋಗ್ತಿದ್ದೀವಿ. ನಾನಂತೂ ಮೇಕಪ್ ಎಲ್ಲ ಮಾಡ್ಕೊಬಂದಿದ್ದೆ. ಮೇಕಪ್ ಮಾಡ್ಕೊಬಂದಿದ್ದೆಲ್ಲ ಒಂದೇ ಸಲ ಕಮ್ಮಿ ಆಯಿತು. ಫುಲ್ಲು ಬೆವರು ಬಂದು ಎಲ್ಲ ಹಾಳಾಯ್ತಿದೆ. ಸಖತ್ತು ಕಷ್ಟ ಇಳಿಯೋದು. ಇವಾಗ ಏನೋ ಇಳಿಬೋದು, ಬಟ್ ಹತ್ತೋದಿದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಕಷ್ಟ. ನನಗೆ ಇಳಿಯೋದೇ ಸ್ವಲ್ಪ ಕಷ್ಟ. ಹತ್ತೋದು ಹೆಂಗೋ ಹತ್ಬಿಡ್ಬೋದು. ಇಳಿಬೇಕಾದ್ರೆ ಎಲ್ಲಿ ಸ್ಲಿಪ್ ಆಗುತ್ತೆ ಅಂತ ಭಯ ಆಗ್ತಿರುತ್ತೆ. ಸೊ ನಾವಿವಾಗ ಇಳಿತಾನೇ ಇದ್ದೀವಿ. ನನಗಂತೂ ಸುಸ್ತಾಗೋಯ್ತು. ಸೊ ಹಂಗೆ ಒಂದೆರಡು ವೀಡಿಯೋಸ್ ಮಾಡ್ಕೋತಾ ಇದ್ದೀನಿ ನನ್ನನ್ನು ನೋಡಿಕೊಂಡು. ಇನ್ನು ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಅಲ್ಲಿ ಕಾಣಿಸ್ತಿದೆಯಲ್ಲ ಫ್ಲ್ಯಾಗು, ಅಲ್ಲಿಗೆ ಹೋದರೆ ನಾವು ಆ ಪಾಯಿಂಟಿಗೆ ರೀಚ್ ಆಗಿದ್ದೀವಿ ಅಂತ. ನಾನು ಫುಲ್ ಎಷ್ಟು ಇಳಿದಿದ್ದೀವೋ ಅಷ್ಟೆಲ್ಲ ಹಾಕೋಕ್ಕೆ ಹೋಗಿಲ್ಲ. ನಾನು ಒಂದೊಂದೇ ಕ್ಲಿಪ್ಸ್ ತೊಗೊಂಡು ಹಾಕಿದ್ದೀನಿ. ಸೊ ಇವಾಗ ನಾವು ರೀಚ್ ಆಗಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಹೋಗಬೇಕು. ಸೊ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಫೈನಲಾಗಿ ನಮ್ಮ ಡೆಸ್ಟಿನಿ ಸಿಕ್ಕಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅಷ್ಟು ದೂರ ಹತ್ಕೊಂಡು ಬಂದಿರೋದಕ್ಕೂ ಸಾರ್ಥಕ ಅನಿಸುತ್ತೆ. ಸೊ ಇಲ್ಲಿಂದ ಕಾಣಿಸ್ತಿದೆ, ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು. ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಇನ್ನೂ ನಮಗೆ ವ್ಯೂ ಪಾಯಿಂಟ್ ಎಲ್ಲ ಕಾಣಿಸುತ್ತೆ. ಈ ಪ್ಲೇಸ್ ಬಂದು ನಾವು ಡೌಕಿಗೆ ಹೋಗೋ ರೋಡ್ ಹತ್ರ ಇರೋದು. ಸೊ ಈ ಪ್ಲೇಸಲ್ಲಿ ಮೇಘಾಲಯದ ಟೂರಿಸ್ಟ್ ಸ್ಪಾಟಲ್ಲಿ ಇದು ಒಂದು ಫೇಮಸ್ ಪ್ಲೇಸು. ಇದ್ರ ಹೆಸರು ಅಮ್ಕೋಯ್ ಅಂತ. ನಮಗೂ ಗೊತ್ತಿರಲಿಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ. ಬಟ್ ಇಲ್ಲೇನು ಕಾಣಿಸ್ತಿಲ್ಲ, ಬರೀ ಕಲ್ಲೇ ಇದೆಯಲ್ಲ ಅಂತ ಅನಿಸುತ್ತೆ. ಬಟ್ ನೀವಲ್ಲಿ ಆ್ಯಕ್ಚುಲಾಗಿ ನಾವು ಆ ಸ್ಪಾಟಿಗೆ ಬಂದು ನೋಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅಷ್ಟು ಸಖತ್ತಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ನೇಚರ್ ಜೊತೆ ಇದ್ದಾಗ, ನೇಚರ್ನೆಲ್ಲ ನೋಡಿದಾಗ. ಸೊ ಅಲ್ಲೆಲ್ಲ ಕೂತಿದ್ದಾರೆ, ಸಾಂಗ್ಸ್ ಎಲ್ಲ ಹಾಕಿದ್ರು. ಸೊ ಇದು ಫುಲ್ಲು ಕಲ್ಲು ಬಂಡೆ. ಇದರಲ್ಲಿ ಮಳೆಗಾಲೆಲ್ಲ ಆದಮೇಲೆ ಬರಬೇಕು. ಒಂದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಟೈಮಲ್ಲಿ ಬರಬೇಕು. ನಾವೀಗ ಜಾನಲ್ಲಿ ಬಂದಿರೋದಲ್ಲ, ಸೊ ಅಷ್ಟೊಂದೇನು ವಾಟರ್ ಏನು ಇರಲಿಲ್ಲ. ಸೊ ನಾವಿವಾಗ ಇನ್ನೂ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ವಾಟರ್ ಕಲರ್ ಹೇಗಿದೆ ಅಂದರೆ ಫುಲ್ ಬ್ಲೂ ಕಲರ್ ಇದೆ. ಮತ್ತು ಇಲ್ಲೇ ಗುಹೆ ಟೈಪಲ್ಲೆಲ್ಲ ಇದೆ. ಅಲ್ಲಿ ನಾವು ಫೋಟೋಸ್ ಎಲ್ಲ ತೊಗೋಬೋದು. ಫೋಟೋಸ್ ಎಲ್ಲ ತೊಗೊಳಕ್ಕೆ, ಫೋಟೋಶೂಟ್ ಮಾಡ್ಸೋಕ್ಕಂತೂ ಸಖತ್ತಾಗಿರೋ ಪ್ಲೇಸ್ ಇದು. ಮತ್ತು ಅಲ್ಲೊಂದು ಮೇಲಗಡೆ ಒಂದು ಪಾಯಿಂಟ್ ಇದೆ, ಅಲ್ಲಿ ಹೋಗಿ ನೋಡಬೇಕು. ಹಾಗೆ ನಾವು ಒಂದು ಸ್ವಲ್ಪ ಫೋಟೋಶೂಟ್ಸ್ ಎಲ್ಲ ಮಾಡಿ ಫೋಟೋಸ್ ಎಲ್ಲ ತಗೊಂಡು ಮತ್ತೆ ನಾವು ಮೇಲೆ ಒಂದು ಸ್ಪಾಟ್ ಇದೆ, ಆ ಸ್ಪಾಟಿಗೆ ಹೋಗ್ತಿದ್ದೀವಿ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗುಹೆ ಥರ. ಇಲ್ಲಿ ಒಂಚೂರು ವಾಟರ್ ಇದೆ ಮಧ್ಯದಲ್ಲಿ, ಆ ಕಡೆ ಈ ಕಡೆ ಕಲ್ಲದು ಗುಹೆ ಥರ ಇದೆ. ಕಲ್ಲು ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಸಖತ್ತಾಗಿದೆ. ಅಲ್ಲಿ ಫೋಟೋ ತೊಗೊಳಕ್ಕಂತೂ ಇನ್ನೂ ಸೂಪರಾಗಿರುತ್ತೆ. ತುಂಬ ಎಂಜಾಯ್ ಮಾಡಿದ್ವಿ. ಒಂದು ಒಳ್ಳೆ ಫ್ರೆಶ್ ಮೂಮೆಂಟ್ ಆಯಿತು ನಮಗೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು.
ಸೊ ಇಲ್ಲೆಲ್ಲ ಫೋಟೋ ತೊಗೋತಿದ್ದಾರಲ್ಲ ಅದು ಸ್ಪಾಟ್. ಅಲ್ಲಿ ಮೇಲೆ ನಿಂತ್ಬಿಟ್ಟು ನಾವು ಫೋಟೋ ಶೂಟ್ ಮಾಡಿಸ್ಕೋಬೋದು. ಮತ್ತು ಅಲ್ಲಿಂದ ನಿಂತು ನೋಡೋಕ್ಕೆ ಸಖತ್ತಾಗಿ ಕಾಣಿಸುತ್ತೆ. ನಾನೀಗ ತೋರಿಸ್ತಿದ್ದೀನಲ್ಲ, ಇವಾಗ ನಮಗೆ ಸ್ವಲ್ಪ ವಾಟರ್ ಸ್ವಲ್ಪ ಕಮ್ಮಿ ಇದೆ, ಬಟ್ ಅಲ್ಲಿಂದ ನಿಂತು ನೋಡಿದಾಗ ಪ್ಲೇಸ್ ಅಂತೂ ಸೂಪರ್ ಅಂದರೆ ಸೂಪರಾಗಿದೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಮ್ಮ ಟ್ರಕ್ಕಿಂಗ್ನ ನಾವು ಮುಗಿಸಿ ರಿಟರ್ನ್ ಬಂದ್ವಿ. ಸೊ ರಿಟರ್ನ್ ಬಂದು ಅಲ್ಲಿ ಹತ್ತಿ ಇಳಿದು ಎಲ್ಲ ಸುಸ್ತಾದಮೇಲೆ ಒಂದು ಒಳ್ಳೆ ಊಟ ಮಾಡಬೇಕು ಅನಿಸ್ತು. ಸೊ ಅದಕ್ಕೆ ನಾವು ಅಲ್ಲೇ ನಿಯರಲ್ಲಿ ಸೌತ್ ಇಂಡಿಯನ್ ಫುಡ್ ಸಿಗೋ ಹೋಟೆಲ್ಗೆ ಹೋಗಿ ಅಲ್ಲಿ ನಮಗೆ ಏನೆಲ್ಲ ಫುಡ್ ಬೇಕೋ ಎಲ್ಲನೂ ಆರ್ಡ್ರ್ ಮಾಡಿಕೊಂಡು ಸಖತ್ತಾಗಿ ಒಂದು ಒಳ್ಳೆ ಊಟ ಮಾಡಿ ನಮ್ಮ ದಿನನ ಮುಗಿಸಿದ್ವಿ. ಸೊ ತುಂಬ ದಿನ ಆದಮೇಲೆ ವೀಡಿಯೋಸ್ನ ಮಾಡಿದ್ದೀನಿ. ಸೊ ನೀವು ನನ್ನ ಚಾನಲ್ನ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತು ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಇದೇ ಥರ ಟೂರ್ಗೆ ಟ್ರಿಪ್ಪಿಗೆ ಹೋಗಿರೋ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿ ಮೇಘಾಲಯದಲ್ಲಿ ನಾನು ಎಷ್ಟು ಪ್ಲೇಸ್ನ ಸುತ್ತಾಡ್ತೀನೋ ಅಷ್ಟು ಪ್ಲೇಸ್ನ ನಿಮಗೆ ತೋರಿಸ್ತೀನಿ. ಓಕೆ, ಬಾಯ್ ಬಾಯ್.